ಸದ್ಯಕ್ಕೆ ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ ರೇಟ್ ಮಾತ್ರ ಜಾಸ್ತಿ ಆಗಿದೆ. ಯುದ್ಧ ಹೀಗೆ ಕಂಟಿನ್ಯೂ ಆದರೆ ಪೆಟ್ರೋಲ್, ಡೀಸೆಲ್, ಗೃಹ ಬಳಕೆ ಸಿಲಿಂಡರ್ ದರವೂ ಏರಿಕೆ ಆಗಬಹುದು. ಇದಕ್ಕೆಲ್ಲ ಮುಖ್ಯ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಮಾಡ್ತಾ ಇರುವ ಯುದ್ಧ. ಇರಾನ್ ದೇಶದ ಮೇಲೆ ಅಮೆರಿಕದವರು ದಾಳಿ ಶುರು ಮಾಡಿ ಇವತ್ತಿಗೆ 64 ದಿನ ಆಯಿತು. ಯುದ್ಧ ನಿಲ್ಸ್ರಪ್ಪ ಅಂತ ಇಡೀ ಜಗತ್ತೇ ಮನವಿಯನ್ನ ಮಾಡ್ಕೊಳ್ತಿದೆ. ಆದರೆ ಪುಣ್ಯಾತ್ಮ ಡೊನಾಲ್ಡ್ ಟ್ರಂಪ್ ಮಾತ್ರ ಹುಚ್ಚಾಟ ನಿಲ್ಲಿಸ್ತಿಲ್ಲ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಹಾಗಾಗಿದೆ ಇಡೀ ಜಗತ್ತಿನ ಪರಿಸ್ಥಿತಿ. ಇಡೀ ಜಗತ್ತಿಗೆ ಅನಿಲ ಮತ್ತು ತೈಲ ಪೂರೈಕೆ ಆಗುವ ಹಾರ್ಮುಜ್ ಜಲಮಾರ್ಗವನ್ನು ಬಂದ್ ಮಾಡಿಕೊಂಡು 64 ದಿನಗಳಿಂದ ಕಿತ್ತಾಡ್ತಿದ್ದಾರೆ. ಅಮೆರಿಕದವರ ಷರತ್ತುಗಳನ್ನ ಇರಾನ್ನವರು ಒಪ್ತಿಲ್ಲ. ಇರಾನ್ ಕಳಿಸ್ತಾ ಇರುವ ಮನವಿಗೆ ಅಮೆರಿಕದವರು ಕ್ಯಾರೆ ಅಂತಿಲ್ಲ. ಇವರಿಬ್ಬರ ಹಾವು ಮುಂಗುಸಿ ಆಟದಿಂದ ಒದ್ದಾಡ್ತಾ ಇರೋದು ಮಾತ್ರ ಸಾಮಾನ್ಯ ಜನ. ಇಡೀ ವಿಶ್ವವೇ ತೈಲ ಸಂಕಷ್ಟಕ್ಕೆ ಸಿಲುಕಿದ್ರು ಇವತ್ತಿಗೂ ಟ್ರಂಪ್ ಬೆದರಿಕೆ ಹಾಕೋದನ್ನ ಬಿಟ್ಟಿಲ್ಲ. ಹೋಗ್ಲಿ, ಯುದ್ಧ ನಿಲ್ಲತ್ತಾ ಅಂದ್ರೆ ಆ ಲಕ್ಷಣಗಳಂತೂ ಕಾಣಿಸ್ತಾನೇ ಇಲ್ಲ. ಯಾಕಂದ್ರೆ ಕಳೆದ 3 ದಿನಗಳಿಂದ ಮತ್ತೆ ಯುದ್ಧ ತೀವ್ರವಾಗಿದೆ. ಅಮೆರಿಕ ಸೇನೆಗೆ ಯಾವ್ಯಾವ ಕೊಲ್ಲಿ ದೇಶಗಳು ಸಪೋರ್ಟ್ ಮಾಡ್ತಿದೆಯೋ ಆ ದೇಶದ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿದೆ. ನಿನ್ನೆ ಅರಬ್ ಎಮಿರೇಟ್ಸ್ ಹಾಗೂ ಬಹ್ರೇನ್ನಲ್ಲಿರುವ ಅಮೆರಿಕದ ಗುಪ್ತಚರ ಸೌಲಭ್ಯ ಮತ್ತು ಪ್ರಮುಖ ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಇರಾನ್ ದೇಶದ ಮೇಲೆ ಯಾರೇ ಕೆಟ್ಟ ಕಣ್ಣು ಹಾಕಿದರೂ ಸುಮ್ಮನಿರಲ್ಲ. ಇರಾನ್ ದೇಶದ ಶತ್ರುಗಳಿಗೆ ಬೆಂಬಲಿಸುವವರನ್ನೂ ಬಿಡಲ್ಲ ಅಂತ ಇರಾನ್ ತೈಲ ಸಂಸ್ಕರಣಾಗಾರಗಳನ್ನೇ ಸ್ಫೋಟಿಸಿ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕದವರು ಸೇನೆಯನ್ನ ವಾಪಸ್ ಕರೆಸಿಕೊಳ್ಳುವವರೆಗೂ ಸುಮ್ಮನಿರಲ್ಲ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ದೊಡ್ಡ ದೊಡ್ಡ ಕ್ಷಿಪಣಿಗಳನ್ನು ಉಡಾಯಿಸ್ತಿರೋ ವಿಡಿಯೋಗಳನ್ನು ಇರಾನ್ ಹಂಚಿಕೊಂಡಿದೆ. ಇರಾನ್ ತನ್ನ ಕ್ಷಿಪಣಿ ವ್ಯವಸ್ಥೆಗಳ ವ್ಯಾಪ್ತಿಗೆ ಬರುವ ಅಮೆರಿಕದ ಎಲ್ಲಾ ನೌಕಾ ಹಡಗುಗಳನ್ನು ಮುಳುಗಿಸುವ ಸಾಮರ್ಥ್ಯವಿದೆ ಅನ್ನುವ ಎಚ್ಚರಿಕೆ ನೀಡಿದೆ. ಅಷ್ಟೇ ಅಲ್ಲ, ಇರಾನ್ ದೇಶದಲ್ಲಿ 500ಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿಗಳು ಶತ್ರುಗಳ ಸಂಹಾರಕ್ಕೆ ರೆಡಿಯಾಗಿದೆ ಅಂತಾನೂ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಜೊತೆಗೆ 2 ದಿನದ ಹಿಂದೆ ಹಾರ್ಮುಜ್ನಲ್ಲಿ ತೈಲ ತುಂಬಿದ ಕೊಲ್ಲಿ ರಾಷ್ಟ್ರಗಳ ಹಡಗನ್ನ ಒಡೆದು ಹಾಕಿರೋ ವಿಡಿಯೋಗಳನ್ನು ಇರಾನ್ ಸೇನೆ ಪೋಸ್ಟ್ ಮಾಡಿದೆ. ಇಷ್ಟಕ್ಕೂ ಸುಮ್ಮನಾಗದ ಇರಾನ್ ಇವತ್ತು ಕಚ್ಚಾ ತೈಲಗಳ ಮೇಲಿನ ಬೆಲೆಯನ್ನೂ ಏರಿಕೆ ಮಾಡಿದೆ. 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $120ಗೆ ಹೋಗಿದೆ. ಸದ್ಯಕ್ಕೆ ನಮ್ಮ ದೇಶದಲ್ಲಿ LPG ಸಮಸ್ಯೆ ಬಿಟ್ರೆ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಇಲ್ಲ. ಹಾಳಾದ ಈ ಯುದ್ಧ ನಿಲ್ಲದೆ ಹೋದ್ರೆ ಪೆಟ್ರೋಲ್ ಡೀಸೆಲ್ಗೂ ಕೊರತೆ ಆಗೋದು ಗ್ಯಾರಂಟಿ.